ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಲಚಕ್ರದ ಹೊಡೆತಕ್ಕೆ ಸಿಲುಕದವರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಒಂದು ಕಾಲದಲ್ಲಿ ವೈಭೋಗದಿಂದ ಮೆರೆದಾಡಿದ ಸಾಮ್ರಾಜ್ಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋದವು. ಹಣದ ಹೊಳೆಯಲ್ಲಿ ಈಜಾಡಿದವರು ಇವತ್ತು ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಪರಿಸ್ಥಿತಿಯಲ್ಲಿರುವ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಣು ಮುಂದಿವೆ. ಒಪ್ಪೊತ್ತಿನ ಊಟಕ್ಕೆ ಕಷ್ಟಪಡ್ತಿದ್ದ ಕುಟುಂಬಗಳು ಇವತ್ತು ಶ್ರೀಮಂತಿಕೆಯ ಗೋಪುರದ ತುತ್ತ ತುದಿಯನ್ನೇರಿ ಕೂತಿರುವುದನ್ನು ನಾವು ಕಂಡಿದ್ದೀವಿ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದವನು ಮಕ್ಕಳು ಪೆಟ್ರೋಲಿಯಂ ರಿಫೈನರಿಗಳನ್ನು ತೆಗೆದು ಜಗತ್ತಿಗೆ ಪೆಟ್ರೋಲ್ ಮಾರ್ತಾ ಇರೋದನ್ನು ನೋಡಿದ್ದೀವಿ. ಹಾಗೆ ಅದೆಷ್ಟೋ ಉತ್ತುಂಗ ಸ್ಥಿತಿಯಲ್ಲಿನ ನಾಗರಿಕತೆಗಳಿಗೆ ಜಾಗ ಕೊಟ್ಟ ಸ್ಥಳಗಳು ಇವತ್ತು ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗಿವೆ. ನಾನಿವತ್ತು ಅಂಥದ್ದೇ ಒಂದು ಸ್ಥಳದ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಪುರಾತನ ನಾಗರಿಕತೆಗೆ ಜನ್ಮ ಕೊಟ್ಟಿದ್ದ ಸ್ಥಳ. ಸಹಸ್ರಾರು ವರ್ಷಗಳ ಹಿಂದೆ ಆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದ ಮನುಷ್ಯರು ನಾಗರಿಕರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ನೆಲ ಅದು. ಆದ್ರೆ ಈಗದು ನಾಗರಿಕತೆಯಿಂದ ಅನಾಗರಿಕತೆಯತ್ತ ಜಾರಿ ಹೋಗಿದೆ. ಜಗತ್ತಿನ ಬಹುತೇಕ ಅನಾಗರಿಕ ಜನರಿಗೆ ಅದು ಆಶ್ರಯ ಕೊಟ್ಟಿದೆ. ಕೃಷಿಯನ್ನ ಕಲಿಸಿದ ಆ ನೆಲ ಈಗ ರಕ್ತವನ್ನ ಕುಡಿತಾ ಇದೆ. ಸುಂದರ ತೂಗುದ್ಯಾನಗಳನ್ನ ಕಂಡಿದ್ದ ದೇಶದಲ್ಲಿ ಈಗ ಭಯೋತ್ಪಾದನೆಯ ಬೇರು ಬಿಳಲುಗಳು ಆವರಿಸಿಕೊಂಡು ಕೂತಿವೆ. ಆ ನೆಲ ಬೇರಿನ್ಯಾವುದೂ ಅಲ್ಲ, ಅದೇ ಇರಾಕ್. ಗೆಳೆಯರೆ, ಇರಾಕ್ ಬಗ್ಗೆ, ಅಲ್ಲಿನ ಅದ್ಭುತ ಇತಿಹಾಸದ ಬಗ್ಗೆ, ಅಲ್ಲಿ ನಶಿಸಿ ಹೋದ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಇರಾಕ್ ಆ ಹೆಸರು ಕಿವಿ ಮೇಲೆ ಬೀಳ್ತಿದ್ದಂತೆ ಕಣ್ಣು ಮುಂದೆ ಬರೋ ಚಿತ್ರ ಸದಾಮ್ ಹುಸೇನ್, ಸಂಘರ್ಷ ಮತ್ತು ಭಯೋತ್ಪಾದನೆ. ಇರಾಕ್ ಒಂದು ಕಾಲಕ್ಕೆ ಇಡೀ ಅರಬ್ ಜಗತ್ತಿನ ನಾಯಕತ್ವವನ್ನು ವಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿತ್ತು. ಆದರೆ ಇವತ್ತು ಆ ನೆಲಕ್ಕೇನೆ ಒಂದು ಸುಸ್ಥಿರ ಆಡಳಿತ ಇಲ್ಲ. ಅಲ್ಲಿ ಅಮೆರಿಕದ ಸೇನೆ ಇದೆ, ಐಸಿಸ್ ಇದೆ, ಇರಾನ್ ಪಡೆಗಳಿವೆ. ಕುರ್ದರು ಸ್ವತಂತ್ರ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಇದೆ, ಅದರಿಂದ ಬರೋ ಸಂಪತ್ತು ಇದೆ. ಆದರೆ ಅದೇ ಇವತ್ತು ಆ ದೇಶಕ್ಕೆ ಶಾಪ ಕೂಡ ಆಗಿದೆ. ಗೆಳೆಯರೆ, ಆಧುನಿಕ ಇರಾಕ್ ಅಂದ್ರೆ ನಮ್ಮ ಕಣ್ಣು ಮುಂದೆ ಸದ್ದಾಮ್ ಹುಸೇನ್ ಬರ್ತಾನೆ. ಪಾಪ ಸದ್ದಾಮ್ ನನ್ನ ಅಮೆರಿಕ ತನಗೆ ಬೇಕಾದ ಹಾಗೆ ಬಳಕೆ ಮಾಡ್ಕೊಳ್ತು. ಅವನು ಸ್ವಲ್ಪ ಅಮೆರಿಕದ ವಿರುದ್ಧ ಸೆಟದ ನಿಂತು ಕೂಡಲೇ ಅವನ ವಿರುದ್ಧವೇ ತನ್ನ ಸೇನೆಯನ್ನ ಕಣಕ್ಕಿಳಿಸ್ತು. ಇರಾಕ್ ಅಲ್ಲೊಂದು ಸುದೀರ್ಘ ನರಮೇಧವನ್ನು ನಡೆಸಿ ಕಡೆಗೆ ಸದ್ದಾಮ್ನನ್ನ ಸೆರೆ ಹಿಡಿದು ಗಲ್ಲಿಗೇರಿಸಲಾಯಿತು. ಇವತ್ತಿಗೂ ಇರಾಕ್ ಅಲ್ಲಿ ಅಮೆರಿಕ ನಡೆಸಿದ ಕಾರ್ಯಾಚರಣೆ ಬಗ್ಗೆ ಜಗತ್ತಿನ ರಕ್ಷಣಾ ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಅಲ್ಲಿ ಸದ್ದಾಮ್ ಇದ್ದಿದ್ರೆ ಇವತ್ತು ಇರಾಕ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋ ವಾದ ಕೂಡ ಇದೆ. ಆದ್ರೆ ಸದ್ದಾಮ್ ವಿರೋಧಿಗಳು ಮಾತ್ರ ಒಂದು ವೇಳೆ ಅಮೆರಿಕ ಅವತ್ತು ಸದ್ದಾಮ್ನನ್ನ ಬಂಧಿಸದೇ ಇದ್ದಿದ್ರೆ ಇವತ್ತು ಅವನು ಜಗತ್ತಿಗೆ ಕಂಟಕನಾಗಿ ಬಿಡ್ತಿದ್ದ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಸದ್ದಾಮ್ ಪರ ಮತ್ತು ಸದ್ದಾಮ್ ವಿರುದ್ಧ ಎರಡೂ ಬಣಗಳಿಗೆ ಅವರವರದ್ದೇ ಆದ ಸಮರ್ಥನೆಗಳಿವೆ. ಆದರೆ ಇರಾಕ್ ಮಾತ್ರ ಕಾಲನ ಹೊಡೆತಕ್ಕೆ ಸಿಕ್ಕಿ ತನ್ನದೇ ದುರಾದೃಷ್ಟದಲ್ಲಿ ಕಳೆದು ಹೋಗ್ತಾ ಇದೆ. ಗೆಳೆಯರೆ, ಇರಾಕ್ ಬಗ್ಗೆ ಹೇಳುವಾಗ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ಹೇಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮನುಷ್ಯನ ವಲಸೆಯ ಬಗ್ಗೆ ಹೇಳುವ ವಿಜ್ಞಾನಿಗಳು ಮತ್ತು ಬಿಬ್ಲಿಕ್ ಇತಿಹಾಸದ ಪ್ರತಿಪಾದಕರು ಈ ಜಗತ್ತಲ್ಲಿ ಮನುಷ್ಯನ ವಲಸೆ ಶುರುವಾದ ಆರಂಭದಲ್ಲಿ ಅವನು ಮೊದಲು ನೆಲೆಸಿದ್ದು ಇದೇ ಮೆಸೊಪೊಟೇಮಿಯಾದಲ್ಲಿ ಅಂತ ಹೇಳ್ತಾರೆ. ಅವತ್ತಿನ ಮೆಸೊಪೊಟೇಮಿಯಾ ಅಂದ್ರೆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಸ್ಥಳ. ಮೆಸೊಪೊಟೇಮಿಯಾ ಅಂದ್ರೆ ನದಿಗಳ ನಡುವಿನ ಜಾಗ ಅಂತ. ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಜನಕ್ಕೆ ಸಿಂಧೂ ನಾಗರಿಕತೆಯ ಜೊತೆಗೆ ಈಜಿಪ್ಟ್ ನಾಗರಿಕತೆ ಜೊತೆ ಕೂಡ ನಂಟಿತ್ತು ಅಂತ ಹೇಳ್ತಾರೆ. ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ಆ ಪುರಾತನ ನಾಗರಿಕತೆಗಳ ನಡುವೆ ನಡೀತಿದ್ವು ಅಂತ ಹೇಳಲಾಗುತ್ತೆ. ಇಂಥ ಮೆಸೊಪೊಟೇಮಿಯಾದಲ್ಲಿ ಜಗತ್ತಲ್ಲಿ ಮೊದಲ ಬರವಣಿಗೆಗಳು ಲಭ್ಯ ಆಗಿವೆ. ಇಲ್ಲಿಂದ ಸುಮಾರು 5500 ವರ್ಷಗಳ ಹಿಂದಿನ ಬರವಣಿಗೆಗಳನ್ನ ಸಂಶೋಧಕರು ಪತ್ತೆ ಮಾಡಿದ್ದಾರೆ ಮತ್ತು ಅದೇ ಜಗತ್ತಿನ ಅತಿ ಪುರಾತನ ಬರವಣಿಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಶಕಪೂರ್ವ 3400ರ ಹೊತ್ತಿಗೆ ಮೆಸೊಪೊಟೇಮಿಯಾ ಒಂದು ಅತಿ ದೊಡ್ಡ ಬರಗಾಲವನ್ನ ಕಂಡಿತ್ತು ಅಂತ ಕೂಡ ಹೇಳ್ತಾರೆ. ಅದರಿಂದ ಸಾಕಷ್ಟು ಮಂದಿ ಅವತ್ತು ಸಾವನ್ನಪ್ಪಿದ್ರಂತೆ. ಹಾಗೆ ಮೆಸೊಪೊಟೇಮಿಯಾ ನಾಗರಿಕತೆ ಸಾಕಷ್ಟು ಸಾಮ್ರಾಜ್ಯಗಳಿಗೆ ಕೂಡ ಜಾಗವನ್ನ ಕಲ್ಪಿಸಿಕೊಟ್ಟಿತ್ತು. ಮೊದಲು ಅಲ್ಲಿ ಸುಮೇರಿಯನ್ನರು ಕಾಣಿಸ್ಕೊಂಡ್ರು. ಆ ಬಳಿಕ ಅಕ್ಕಾಡ್ ಸಾಮ್ರಾಜ್ಯ ಅಲ್ಲಿ ತಲೆ ಎತ್ತಿತು. ಅವರ ಬಳಿಕ ಬ್ಯಾಬಿಲೋನಿಯನ್ ಸಾಮ್ರಾಜ್ಯಕ್ಕೆ ಆ ನೆಲ ಜಾಗವನ್ನು ಕೊಡ್ತು. ಅದಾದ ಬಳಿಕ ಅಸಿರಿಯನ್ನರು ಬಂದರು. ಅವರಾದ ಮೇಲೆ ಈ ಭೂಪ್ರದೇಶ ಪರ್ಷಿಯಾ ಸಾಮ್ರಾಜ್ಯದ ಭಾಗ ಆಯಿತು. ಅಲೆಕ್ಸಾಂಡರ್ ಅದನ್ನು ತನ್ನ ಹಿಡಿತಕ್ಕೆ ತಗೊಂಡ. ರೋಮ್ ಸಾಮ್ರಾಟರು ಮೆಸೊಪೊಟೇಮಿಯಾನ ಆಕ್ರಮಿಸಿಕೊಂಡ್ರು. ಆ ನಂತರ 7ನೇ ಶತಮಾನದ ಹೊತ್ತಿಗೆ ಇದು ಇಸ್ಲಾಮಿಕ್ ಸಾಮ್ರಾಜ್ಯದ ಪಾಲಾಯಿತು. ಅಲ್ಲಿಗೆ ಮೆಸೊಪೊಟೇಮಿಯನ್ ನಾಗರಿಕತೆ ನಾಶವಾಗಿ ಅಲ್ಲಿ ಇಸ್ಲಾಂ ಶುರುವಾಯಿತು. ಅದಾದ ಮೇಲೆ ಮಂಗೋಲರು ಇದನ್ನ ಗೆದ್ರು. ಅವ್ರ ನಂತರ ಈ ಪ್ರದೇಶದ ಮೇಲಿನ ಹಿಡಿತವನ್ನ ಆಟೋಮನ್ ಟರ್ಕರು ತಮ್ಮ ಕೈಗೆ ತಗೊಂಡ್ರು. ಸುಮಾರು 500 ವರ್ಷಗಳ ಕಾಲ ಮೆಸೊಪೊಟೇಮಿಯಾ ಪ್ರದೇಶ ಟರ್ಕರ ವಶದಲ್ಲಿತ್ತು. ಮೊದಲ ಮಹಾಯುದ್ಧದಲ್ಲಿ ಟರ್ಕರು ಸೋಲನ್ನು ಅನುಭವಿಸಿದ ನಂತರ ಇದನ್ನು ಬ್ರಿಟಿಷರು ಆಕ್ರಮಿಸಿದ್ರು. ಸುಮಾರು 14 ವರ್ಷಗಳ ನಂತರ ಬ್ರಿಟಿಷರು ನೆಲವನ್ನು ಸ್ವತಂತ್ರಗೊಳಿಸಿದ್ರು. ಆದರೆ ಮತ್ತೆ 2ನೇ ಮಹಾಯುದ್ಧದ ಸಮಯದಲ್ಲಿ ಇದು ಬ್ರಿಟಿಷರ ವಶ ಆಯಿತು. ಅಷ್ಟೊತ್ತಿಗೆ ಮೆಸೊಪೊಟೇಮಿಯಾ, ಬ್ಯಾಬಿಲೋನಿಯಾ ಅಂತೆಲ್ಲ ಕರೆಸ್ಕೊಳ್ತಿದ್ದ ಈ ನೆಲದ ಹೆಸರು ಇರಾಕ್ ಅಂತ ಬದಲಾಗಿತ್ತು. ಇರಾಕ್ ಮತ್ತು ಮೆಸೊಪೊಟೇಮಿಯಾ ಈ ಎರಡೂ ಪದಗಳ ನಡುವೆ ಅರ್ಥದಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ.
ಮೆಸಪಟೋಮಿಯಾ ಅಂದ್ರೆ 2 ನದಿಗಳ ನಡುವಿನ ಪ್ರದೇಶ ಅಂತ, ಇರಾಕ್ ಅಂದ್ರೆ ಅತ್ಯದ್ಭುತ ನೀರಾವರಿಯನ್ನ ಹೊಂದಿರುವ ಸ್ಥಳ ಅಂತ ಅರ್ಥ. ಗೆಳೆಯರೆ, ಈ ಮೆಸಪಟೋಮಿಯಾ ಅಥವಾ ಇರಾಕ್ನ ಕಥೆಯನ್ನು ನೋಡ್ತಾ ಹೋದ್ರೆ ಅಲ್ಲಿ ನಮಗೆ 2 ವಿಷಯಗಳನ್ನ ಬಿಟ್ಟು ಮುಂದಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೊಂದು ಬೆಬೆಲೋನಿಯಾದಲ್ಲಿನ ಕಾನೂನುಗಳು, ಅದನ್ನ ಜಾರಿಗೆ ತಂದ ಹಮ್ಮುರಬಿ. ಎರಡನೆಯದು ನಿಯೋ ಬ್ಯಾಬಿಲೋನಿಯನ್ ಸಾಮ್ರಾಜ್ಯದಲ್ಲಿದ್ದ ತೂಗುವ ಉದ್ಯಾನಗಳು. ಆ ಭಾಗವನ್ನು ಸುಮೇರಿಯನ್ನರು ಆಳ್ತಾ ಇದ್ದ ಸಮಯದಲ್ಲಿ ಇಲ್ಲಿ ಭಯಾನಕ ಕಾನೂನುಗಳನ್ನು ಜಾರಿಗೆ ತರಲಾಯಿತಾದರೂ ಹಮ್ಮುರಬ್ಬಿಯ ಆಳ್ವಿಕೆಯ ಕಾಲದಲ್ಲಿನ ಕಾನೂನುಗಳು ಇಡೀ ಜಗತ್ತಲ್ಲಿ ಅತ್ಯಂತ ಭಯಾನಕ ಕಾನೂನುಗಳು ಅನಿಸ್ಕೊಂಡು ಅದರಲ್ಲಿ ಕೆಲವನ್ನ ಇವತ್ತಿಗೂ ಕೂಡ ಕೆಲ ಅರಬ್ ದೇಶಗಳು ಪಾಲಿಸ್ತಾ ಬರ್ತಾ ಇವೆ. ಹಮ್ಮುರಬ್ಬಿ ಕಾನೂನು ಅಂದ್ರೆ ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಅನ್ನೋ ಥರದ ಕಾನೂನು. ಅಂದ್ರೆ ಇಬ್ಬರು ಹೊಡೆದಾಡ್ಕೊಂಡು ಅದರಲ್ಲಿ ಒಬ್ಬನ ಹಲ್ಲು ಉದುರು ಹೋಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಶಿಕ್ಷೆ ಏನಪ್ಪಾ ಅಂದ್ರೆ ಹಲ್ಲು ಉದುರಿಸಿದವನ ಹಲ್ಲುಗಳನ್ನ ಕೂಡ ಹಾಗೆ ಉದುರಿಸೋದು. ಯಾರನ್ನಾದ್ರೂ ಕೊಂದ್ರೆ ಹಾಗೇ ಅವನನ್ನು ಕೂಡ ಕೊಂದು ಹಾಕೋದು. ಕಾಲು ಮುರಿದವನಿಗೆ ಕಾಲು ಮುರಿಯುವ ಮೂಲಕವೇ ಶಿಕ್ಷೆ ಕೊಡೋದು. ಅದು ಹಮ್ಮುರಬ್ಬಿ ತನ್ನ ಆಡಳಿತಾವಧಿಯಲ್ಲಿ ಜಾರಿಗೆ ತಂದ ಕಾನೂನಾಗಿತ್ತು. ಇನ್ನು ಈ ಕಾನೂನುಗಳನ್ನ ಹಮ್ಮುರಬ್ಬಿ ಅವತ್ತಿಗೆ ಬ್ಯಾಬಿಲೋನಿಯಾದ ನ್ಯಾಯ ದೇವತೆ ಅಂತ ನಂಬಲಾಗ್ತಾ ಇದ್ದ ಸೂರ್ಯನಿಂದ ಪಡ್ಕೊಂಡಿದ್ದ ಅನ್ನೋ ದಂತಕಥೆಗಳು ಕೂಡ ಅಲ್ಲಿವೆ. ಇಲ್ಲಿ ಹಮ್ಮುರಬ್ಬಿಯ ನ್ಯಾಯ ಅಂದ್ರೆ ಅದು ದೇವರ ನ್ಯಾಯ ಅನ್ನೋ ನಂಬಿಕೆ ಅಲ್ಲಿನ ಜನರಲ್ಲಿತ್ತು. ಹಾಗೆ ಅವತ್ತಿಗೆ ಅಲ್ಲಿದ್ದದ್ದು ಸೂರ್ಯ ಆರಾಧನೆಯನ್ನ ಮಾಡ್ತಾ ಇದ್ದ ಜನಾಂಗ. ಇನ್ನು ತೂಗುವ ಉದ್ಯಾನವನಗಳು, ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನಿಯಾ. ನಾವಿವತ್ತು ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ಕೋತಾ ಇದೀವಲ್ವಾ, ಹಾಗೆ ಅವತ್ತಿಗೆ ಅರಮನೆಗಳ ಮೇಲ್ಭಾಗದಲ್ಲಿ ಗಿಡಗಳನ್ನು ನೆಡುವ ಹೊಸ ಪದ್ಧತಿಯನ್ನ ಅಲ್ಲಿನ ಅರಸರು ಪರಿಚಯಿಸಿದ್ರು. ಆ ಅರಮನೆ ಕೋಟೆಗೋಡೆಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ನೆಡುವಷ್ಟು ಜಾಗ ಬಿಡಲಾಗ್ತಾ ಇತ್ತು. ಹೀಗಾಗಿ ಆ ಮರ ಗಿಡಗಳು ದೊಡ್ಡವಾಗಿ ಅವು ಗಾಳಿಗೆ ತೂಗ್ತಾ ಇದ್ರೆ ಇಡೀ ನಗರವೇ ತೂಗ್ತಾ ಇದೆಯೇನೋ ಅನ್ನೋ ಭಾವನೆ ನೋಡುಗರಲ್ಲಿ ಮೂಡ್ತಾ ಇತ್ತು. ಹಾಗಾಗಿನೇ ಅದನ್ನು ತೂಗುವ ಉದ್ಯಾನವನಗಳು ಅಂತ ಕರೆದ್ರು. ಹೀಗೆ ಸಾಕಷ್ಟು ಅದ್ಭುತಗಳನ್ನು ಹೊಂದಿದ ಇರಾಕ್ ಸಾಮಾನ್ಯ ಶಕ 7ನೇ ಶತಮಾನದಲ್ಲಿ ರಶೀದುನ್ ಖಲೀಫತ್ನ ಅಂಕೆಗೆ ಸಿಗುತ್ತೆ. ಆ ಬಳಿಕ ಅದು ಶಿಯಾ ಮತ್ತು ಸುನ್ನಿ ಮುಸ್ಲಿಮರ ನಡುವಿನ ಯುದ್ಧ ಭೂಮಿಯಾಗಿ ಬದಲಾಗುತ್ತೆ. 680ರಲ್ಲಿ ಕಾರಬಾಲ ಯುದ್ಧ ನಡೀತಲ್ಲ, ಅದಾದ ಮೇಲೆ ಇರಾಕ್ ಅಲ್ಲಿ ರಕ್ತಸಿಕ್ತ ಅಧ್ಯಾಯಗಳು ಪ್ರಾರಂಭ ಆದವು. ಅವು ಇವತ್ತಿಗೂ ಕೂಡ ಮುಂದುವರಿತಲೇ ಬರ್ತಾ ಇವೆ. ಇನ್ನು 1970ರ ಸಂದರ್ಭದಲ್ಲಿ ಇರಾಕ್ ಮತ್ತೆ ಜಾಗತಿಕವಾಗಿ ಸದ್ದು ಮಾಡಿದ್ದು ಸದ್ದಾಂನ ಕಾರಣಕ್ಕೆ. ಗೆಳೆಯರೆ, ಈ ಸದ್ದಾಂ ಹುಸೇನ್ ಬಗ್ಗೆ ನಿಮಗೆ ಅತ್ಯಂತ ವಿವರವಾಗಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಅದನ್ನೇ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಅವತ್ತಿಗೆ ಮಧ್ಯಪ್ರಾಚ್ಯದ ಅತಿ ದೊಡ್ಡ ಶಕ್ತಿಯಾಗಿ ಕಾಣಿಸ್ಕೊಂಡಿದ್ದ ಸದ್ದಾಂನನ್ನ ಅಮೆರಿಕ ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ. ಅಕಸ್ಮಾತ್ ಸದ್ದಾಂ ಹುಸೇನ್ ಇದ್ದಿದ್ರೆ ಅಕ್ಕಪಕ್ಕದ ದೇಶಗಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಈಗೇನು ಅಕ್ಕಪಕ್ಕದ ದೇಶಗಳು ಸುಖ ಸುರಕಳ್ತಾ ಇವೆಯಾ ಅಂತ ಕೇಳೋದಕ್ಕೆ ಹೋಗಬೇಡಿ. ಆದರೆ ಸದ್ದಾಂ ಅಂತ್ಯದ ನಂತರ ಇರಾಕ್ ಅನ್ನೋದು ಅರಾಜಕತೆಯಿಂದ ತುಂಬೋಯ್ತು. ಇವತ್ತಿಗೂ ಅಲ್ಲಿ ಅಮೆರಿಕದ ಪಡೆಗಳಿವೆ. ಅಲ್ಲಿನ ಕುರ್ದ್ ಪ್ರದೇಶದಲ್ಲಿ ಇಸ್ರೇಲಿನ ಮೊಸಾದ್ ಕಚೇರಿ ಇದೆ. ಹಾಗೆ ಮಧ್ಯಪ್ರಾಚ್ಯದ ಮೇಲೆ ಹಿಡಿತಾ ಇಟ್ಕೊಳ್ಳೋದಕ್ಕೆ ಬಯಸುವ ಇರಾನ್ ತನ್ನ ಪ್ರಾಕ್ಸಿ ಪಡೆಗಳನ್ನು ಇರಾಕಲ್ಲೂ ಇಟ್ಟಿದೆ. ಆ ಮೂಲಕ ಅವರು ಸಿರಿಯಾ, ಲೆಬನಾನ್ ಮುಂತಾದ ದೇಶಗಳಲ್ಲಿ ಪ್ರಾಕ್ಸಿ ಪಡೆಗಳನ್ನು ಬೆಳೆಸೋದಕ್ಕೆ ಇರಾಕ್ನನ್ನು ಬಳಸ್ಕೊಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಇಡೀ ಅರಬ್ ಜಗತ್ತನ್ನು ಆಳುವ ಶಕ್ತಿ ಹೊಂದಿದ್ದ ಇರಾಕಲ್ಲಿ ಇವತ್ತು ಸುಸ್ಥಿರ ಸರ್ಕಾರ ಅನ್ನೋದೇ ಇಲ್ಲದಂತಾಗಿಬಿಟ್ಟಿದೆ. ಇನ್ನು ಇರಾಕಲ್ಲಿ ನಡೆದ ಯುದ್ಧಗಳು, ಸಂಘರ್ಷಗಳು 1980ರಿಂದ 88ರವರೆಗೆ ನಡೆದ ಇರಾನ್ ಇರಾಕ್ ಯುದ್ಧ ಸರಿಸುಮಾರು 2.5 ಲಕ್ಷ ಇರಾಕಿಗಳನ್ನು ಬಲಿ ತಗೊಳ್ತು. ಅದಾದ ಬಳಿಕ ನಡೆದ ಕುವೈತ್ ಮೇಲಿನ ಯುದ್ಧ ಇರಾಕನ್ನ ಸಾಕಷ್ಟು ಸಮಸ್ಯೆಗೆ ದೂಡಿತು. 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ನಡೆಸಿದ ದಾಳಿಯ ಸಂದರ್ಭದಲ್ಲಿ ಸರಿಸುಮಾರು 1.5 ಲಕ್ಷದಷ್ಟು ಮಂದಿ ಸಾವನ್ನಪ್ಪಿದ್ರು. ಅದಾದ ಬಳಿಕ 2014ರ ನಂತರ ಇರಾಕಲ್ಲಿ ಐಸಿಸ್ ಭಯೋತ್ಪಾದಕರ ಕಾಟ ಹೆಚ್ಚಾಯಿತು. ಆ ಭಯೋತ್ಪಾದಕರ ಕಾರಣದಿಂದ ಲಕ್ಷಾಂತರ ಮಂದಿ ಅಲ್ಲಿ ಸಾವನ್ನಪ್ಪಿದ್ರು. ಹಾಗೆ ಮಿಲಿಯನ್ ಗಟ್ಟಲೆ ಜನ ಮನೆಗಳನ್ನು ಕಳ್ಕೋಬೇಕಾಗಿ ಬಂತು. ಹಾಗೇನೆ ಆ ಉಗ್ರರು ಇರಾಕ್, ಸಿರಿಯಾಗಳಲ್ಲಿದ್ದ ಅತ್ಯಂತ ಪುರಾತನ ಸ್ಮಾರಕಗಳನ್ನು ನಾಶ ಮಾಡಿದ್ರು. ಇರಾಕ್ ಅನ್ನೋದು ಕೇವಲ ಮುಸ್ಲಿಮರ ಭೂಮಿ ಅನ್ನೋದನ್ನ ಪ್ರತಿಪಾದಿಸೋದಿಕ್ಕೆ ಆ ನೆಲದ ಎಲ್ಲ ಇತಿಹಾಸವನ್ನ, ಐತಿಹಾಸಿಕ ಕುರುಹುಗಳನ್ನ ಅಳಸಿ ಹಾಕುವ ಪ್ರಯತ್ನ ಅಲ್ಲಿ ನಡೆಯಿತು. ಸಿರಿಯಾದಲ್ಲಿನ ದ ಸಿರಿಯನ್ ಸೈಟ್ ಆಫ್ ಪಲ್ಮರಾದಲ್ಲಿ ಸಾಕಷ್ಟು ಸ್ಮಾರಕಗಳನ್ನು ನಾಶ ಮಾಡಲಾಯಿತು. ಹಾಗೆ ಇರಾಕ್ನ ಮೊಸೌಲ್ ಮ್ಯೂಸಿಯಂಗೆ ಬಾಂಬ್ ಬಿಟ್ಟು ಉಡಾಯಿಸಲಾಯಿತು. ಜೊತೆಗೆ ಹತ್ರ ನಿನೆವೆ ಅಸಿರಿಯನ್ನರ ಮೊದಲ ರಾಜಧಾನಿ ನಗರವಾಗಿದ್ದ ನಿಮ್ರದ್ ಸೇರಿದ ಹಾಗೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳನ್ನು ಐಸಿಸ್ ಉಗ್ರರು ನಾಶ ಮಾಡಿದರು. ಒಟ್ಟಲ್ಲಿ 1980ರಿಂದ 2024ರ ನಡುವೆ ಇರಾಕ್ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದೆ. ಇವತ್ತು ಇರಾಕ್ ಅನ್ನೋ ದೇಶ ಇದ್ರೂ ಇಲ್ಲದ ಸ್ಥಿತಿಯನ್ನು ತಲುಪಿದೆ. ಗೆಳೆಯರೆ, ಈ ಇರಾಕ್ ಇದೆಯಲ್ಲ, ಇದೊಂದು ಕಾಲಕ್ಕೆ ಜಗತ್ತಲ್ಲೇ ಅತಿ ಹೆಚ್ಚು ತೈಲವನ್ನ ರಫ್ತು ಮಾಡ್ತಾ ಇದ್ದ ದೇಶ ಆಗಿತ್ತು. ಇಲ್ಲಿ 149 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇದೆ ಅನ್ನೋ ಮಾಹಿತಿ ಇದೆ. ಜಗತ್ತಿನ ಅತಿ ಹೆಚ್ಚು ತೈಲವನ್ನ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಈ ಇರಾಕ್ಗೆ ಕೂಡ ಒಂದು ಅತ್ಯುನ್ನತ ಸ್ಥಾನ
ಇದೆ. ಇದು ಭಾರತಕ್ಕೆ ಅತಿ ಹೆಚ್ಚು ತೈಲವನ್ನು ಸರಬರಾಜು ಮಾಡುವ ದೇಶ ಅಂತಲೂ ಗುರುತಿಸಿಕೊಳ್ಳುತ್ತೆ. ಅರಬ್ ಜಗತ್ತಲ್ಲೇ ಶ್ರೀಮಂತವಾಗಿ ಮೆರೆಯಬೇಕಿದ್ದ ದೇಶ ಇವತ್ತು ಈ ಸ್ಥಿತಿಗೆ ಬಂದಿರೋದಕ್ಕೆ ಕಾರಣ ಅಲ್ಲಿನ ಮೂಲ ನಾಗರಿಕತೆ ನಾಶವಾಗಿ ಮತೀಯವಾದ ಹೆಚ್ಚಾಗಿರೋದು. ಅಲ್ಲಿ ಸದಾಂ ಹುಸೇನ್ ಇರೋವರೆಗೆ ಶಿಯಾ ಸುನ್ನಿ ಕುರ್ದನ್ನು ಒಡಕಿಗೆ ಹೆಚ್ಚು ಅವಕಾಶ ಇರಲಿಲ್ಲ. ಆದರೆ ಯಾವಾಗ ಸದ್ದಾಂನ ಅಂತ್ಯ ಆಯಿತು, ಅಲ್ಲಿಗೆ ಐಸಿಸ್ನಂಥ ಸಂಘಟನೆಗಳು ಕಾಲಿಟ್ವು. ಅವು ಮಾರಣ ಹೋಮವನ್ನು ಸೃಷ್ಟಿ ಮಾಡಿದ್ವು. ಹಾಗೇನೆ ಅಲ್ಲಿ ಶಿಯಾ ಸುನ್ನಿ ಜಗಳ ಕೂಡ ತಾರಕಕ್ಕೇರ್ತು. ಹೀಗಾಗಿ ಇರಾಕ್ ಇವತ್ತು ನರಕದ ಹಾಗೆ ತಯಾರಾಗಿದೆ. ಇನ್ನು ಇರಾಕ್ನ ಸುತ್ತ ಇರಾನ್, ಕುವೈತ್, ಅರಬ್ಬಿ ಸಮುದ್ರ, ಸೌದಿ ಅರೇಬಿಯಾ, ಜೋರ್ಡಾನ್, ಟರ್ಕಿ ಹಾಗೂ ಸಿರಿಯಾ ಮುಂತಾದ ದೇಶಗಳಿವೆ. ಇದು ಒಟ್ಟು 4,38,317 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹಾಗೇನೆ ಇಲ್ಲಿನ ಜನಸಂಖ್ಯೆ 4.5 ಕೋಟಿಯನ್ನು ದಾಟುತ್ತೆ. ಅದರಲ್ಲಿ ಮುಸ್ಲಿಮರ ಸಂಖ್ಯೆ 90%ರಷ್ಟಿದೆ. ಹಾಗೇನೆ ಇನ್ನುಳಿದವರು ಅಂದರೆ ಕ್ರೈಸ್ತರು, ಯಹೂದಿಗಳು ಹಾಗೂ ಇನ್ನಿತರೆ ಮತಗಳ ಜನ ಸೇರಿ ಒಟ್ಟು 10%ನಷ್ಟಿದ್ದಾರೆ. ಅದರಲ್ಲಿ 75-80% ಅರಬರಿದ್ದಾರೆ, 15-20% ಕುರ್ದುಗಳಿದ್ದಾರೆ, ಇನ್ನು 5-10% ಇನ್ನಿತರೆ ಜನಾಂಗಗಳು ಅಂದರೆ ಅಸಿರಿಯನ್ನರು, ಟರ್ಕರು, ಎಜ್ಡಿಗಳು, ಯಹೂದಿಗಳು ಅಲ್ಲಿದ್ದಾರೆ. ಇದು ಗೆಳೆಯರೆ ಪುರಾತನ ನಾಗರಿಕತೆಗೆ ಜಾಗ ಕೊಟ್ಟಿದ್ದ ಮೆಸೊಪೊಟೇಮಿಯಾದ ಬಗ್ಗೆ ಮತ್ತು ಆ ಪುರಾತನ ನಾಗರಿಕತೆ ನಾಶವಾದ ನಂತರ ಇವತ್ತಿನ ಇರಾಕ್ನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.